ನೀಟ್ ಚಾಂಪಿಯನ್ಸ್ ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನಲ್. ತುಂಬಾ ಜನ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಾ ಇದ್ರು ಸರ್. ಸೊ KA ರಿಜಿಸ್ಟ್ರೇಷನ್ ಯಾವ ತರ ಮಾಡಬೇಕು, ಅದರ ಲಿಂಕ್ ಎಲ್ಲ ಯಾವಾಗ ಓಪನ್ ಆಗುತ್ತೆ, ಆಮೇಲೆ ಸೀಟ್ ಅಲಾಟ್ಮೆಂಟ್ ಅದೆಲ್ಲ ಯಾವ ತರ ಇರುತ್ತಂತ. ಸೊ ಇವತ್ತಿನ ಈ ನಿಮ್ಮ ಡೌಟ್ಸ್ ನ ಕಂಪ್ಲೀಟ್ ಸೊಲ್ಯೂಷನ್ ನಾನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಹಾಗಾಗಿ ಈ ವಿಡಿಯೋನ ಎಂಡ್ ವರೆಗೂ ತಪ್ಪದೆ ನೋಡಿ. ಎಸ್, ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಆಪ್ಷನ್ ಎಂಟ್ರಿ ಫಾರ್ KCET ಅಂಡ್ ನೀಟ್. ಸೊ KCET ಮತ್ತೆ ನೀಟ್ಗೆ ಆಪ್ಷನ್ ಎಂಟ್ರಿ ಎಲ್ಲ ಯಾವ ತರ ಮಾಡಬೇಕು, ಆಮೇಲೆ KA ರಿಜಿಸ್ಟ್ರೇಷನ್ ಎಲ್ಲ ಯಾವ ತರ ಮಾಡ್ಬೇಕಂತ. ಎಸ್, ಸೊ ಇವತ್ತಿನ ಈ ವಿಡಿಯೋದಲ್ಲಿ ಟೋಟಲ್ 2 ಸಿನಾರಿಯೋ ಅದಾವ. ಏನದಾವ 2 ಸಿನಾರಿಯೋ. ಒಂದು ಸಿನಾರಿಯೋ ಏನಪ್ಪಾ ಅಂತಂದ್ರೆ, ಲೆಟ್ ಸಪೋಸ್ ನಾನು ಬರೀ ಒಬ್ಬ ನೀಟ್ ಸ್ಟೂಡೆಂಟ್ ಆಗಿದ್ದೆ. ಸೊ ನಾನು ನೀಟ್ ಸ್ಟೂಡೆಂಟ್ ಆಗಿರೋದಕ್ಕೆ ನಾನು ಏನ್ ಮಾಡಿಲ್ಲಪ್ಪ ಅಂತಂದ್ರೆ, ಮುಂಚೆ KCET ಟೈಮಲ್ಲಿ KA ರಿಜಿಸ್ಟ್ರೇಷನ್ ಮಾಡಿಲ್ಲ. ಸೊ ಇಫ್ ಸಪೋಸ್ KCET ಸ್ಟೂಡೆಂಟ್ ಆಗಿದೆ ಅಂತಂದ್ರೆ ನಾನು KCET ಎಕ್ಸಾಮ್ ಅಥವಾ KCET ಅಪ್ಲಿಕೇಶನ್ ಟೈಮಲ್ಲಿ ನಾನು KCET ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೆ. ಬಟ್ ನಾನು KCET ಎಕ್ಸಾಮ್ ಅಟೆಂಡ್ ಮಾಡಿಲ್ಲ, ಹಾಗಾಗಿ ನಾನು KA ರಿಜಿಸ್ಟ್ರೇಷನ್ ಮಾಡಿಲ್ಲ. ಸೊ ನಾನು ನೀಟ್ ಸ್ಟೂಡೆಂಟ್ ಆಗಿರೋದ್ರಿಂದ ಅಗೇನ್ ನೀಟ್ ಸ್ಟೂಡೆಂಟ್ಗೋಸ್ಕರನೇ KA ರಿಜಿಸ್ಟ್ರೇಷನ್ ಲಿಂಕ್ ಅಗೇನ್ ಆನ್ ಆಗಿದೆ. ಎಸ್, ಸೊ ಇದು ಆನ್ ಆಗಿರೋ ಡೇಟ್ ಯಾವ್ದಪ್ಪ ಅಂದ್ರೆ 17 ಜುಲೈಯಿಂದ 24 ಜುಲೈವರೆಗೂ. ಸೊ ಇದು ಇರುತ್ತೆ, ತಪ್ಪದೆ ಮಿಸ್ ಮಾಡ್ದೇನೆ ಎಲ್ಲರೂ KA ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಎಸ್, ಸೊ ನೋಡ್ರಿ, ಯುವರ್ ಡಿಡಂಟ್ ರಿಜಿಸ್ಟರ್ ಫಾರ್ ಅ KA ಕೌನ್ಸಿಲಿಂಗ್. ಇನ್ನಾನು KA ಕೌನ್ಸಿಲಿಂಗ್ ರಿಜಿಸ್ಟರ್ ಆಗಿರ್ಲಿಲ್ಲಪ್ಪ ಅಂತಂದ್ರೆ, ಎಸ್, ಸೊ ಯು ಗೇವ್ ನೀಟ್ ಅಂದ್ರೆ ನೀವು ಆಲ್ರೆಡಿ ನೀಟ್ ಎಕ್ಸಾಮ್ ನ ಕೊಟ್ಟಿದ್ದೀರಾ, ಆಮೇಲೆ ಕಟ್ ಆಫ್ ನ ಕ್ಲಿಯರ್ ಮಾಡಿದಿರಾ. ಈ ಕೇಸಲ್ಲಿ ನೀವು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ KA ರಿಜಿಸ್ಟ್ರೇಷನ್ ಮಾಡಬೇಕು. ಈ KA ರಿಜಿಸ್ಟ್ರೇಷನ್ ಹೆಂಗ್ ಮಾಡ್ಬೇಕಪ್ಪ ಅನ್ನೋದು ಹೇಳ್ಕೊಡ್ತೀನಿ ನಾನು ಇಲ್ಲಿ. ಎಸ್, ಸೊ ಫಸ್ಟ್ ಗೂಗಲ್ಗೆ ಹೋಗ್ಬೇಕು. ಗೂಗಲ್ಗೆ ಹೋಗ್ಬಿಟ್ಟು KA ಅಂತ ಟೈಪ್ ಮಾಡ್ರಿ. ಎಸ್, KA ಅಂತ ಟೈಪ್ ಮಾಡಿದ್ರಿ ಈ ತರ ಪೇಜ್ ಓಪನ್ ಆಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಗೇನ್ ಈ ತರ ಪೇಜಸ್ ಓಪನ್ ಆಗುತ್ತೆ. ಅಡ್ಮಿಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ರಿ, ಸೆಕೆಂಡ್ ಆಪ್ಷನ್ ಇದೆ ನೋಡ್ರಿ, UG ನೀಟ್ 2026 ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ್ರಿಗೆ ಲಿಂಕ್, ಎಸ್, ರಿಜಿಸ್ಟ್ರೇಷನ್ ಮಾಡಕ್ಕೆ ಲಿಂಕ್ ಓಪನ್ ಆಗುತ್ತೆ. ಎಸ್, ಇದು ರಿಜಿಸ್ಟ್ರೇಷನ್ ಲಿಂಕ್. ಸೊ ಜಸ್ಟ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಈ ತರ ಲಿಂಕ್ ಓಪನ್ ಆಗುತ್ತೆ, ಈ ತರ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮ್ಮ ಇನ್ಫಾರ್ಮೇಶನ್ಸ್ ಎಲ್ಲ ಫಿಲ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಯಾವುದಪ್ಪ ಅಂತಂದ್ರೆ KA ರಿಜಿಸ್ಟ್ರೇಷನ್ ನ ಕಂಪ್ಲೀಟ್ ಮಾಡಬೇಕು ನಿಮ್ಮ ಕೌನ್ಸಿಲಿಂಗ್ಗೋಸ್ಕರ. ಎಸ್, ಸೊ ಇದು ಆದ್ಮೇಲೆ ಸೆಕೆಂಡ್ ಸಿನಾರಿಯೋ ಏನಪ್ಪಾ ಅಂತಂದ್ರೆ, ಎಸ್, ಸೊ ನೀವು ಆಲ್ರೆಡಿ KA ರಿಜಿಸ್ಟ್ರೇಷನ್ ಮಾಡಿದ್ರಿ, ಕೌನ್ಸಿಲಿಂಗ್ ಅಟೆಂಡ್ ಮಾಡಿದ್ರಪ್ಪ ಅಂತಂದ್ರೆ ನೆಕ್ಸ್ಟ್ ನಿಮ್ಮ ನೀಟ್ ಸೀಟ್ ಅಲಾಟ್ಮೆಂಟ್ ಎಲ್ಲ ಯಾವ ತರ ಇರುತ್ತಪ್ಪ ಅಂತಂದ್ರೆ, ಎಸ್, ಸೊ ನೀವು ಆಲ್ರೆಡಿ ಏನ್ ಮಾಡಿದಿರ, ರಿಜಿಸ್ಟ್ರೇಷನ್ ಮಾಡಿದಿರ, ಕೌನ್ಸಿಲಿಂಗ್ ಎಲ್ಲ ಆಗೈತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗೈತೆ. ಎಸ್, ಸೊ ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಪ್ರೊವೈಡ್ ಯುವರ್ ನೀಟ್ ರೋಲ್ ನಂಬರ್ ಸಚ್ ದಟ್ KA ಕ್ಯಾನ್ ಫೆಚ್ ಯುವರ್ ರ್ಯಾಂಕಿಂಗ್. ಸೊ ನೀವು ಆಲ್ರೆಡಿ ಎಲ್ಲ ಮಾಡಿದ್ದೀರಾ. ಸೊ ಅದೇ ವೆಬ್ಸೈಟ್ ಅಲ್ಲಿನೇ, ಎಸ್, ಇದೇ ವೆಬ್ಸೈಟ್ ಅಲ್ಲಿ ನಿಮ್ಗೆ ಏನ್ ಸಿಗ್ತೈತಪ್ಪ ಅಂತಂದ್ರೆ, ಎಸ್, ಸೊ ಇದೇ ವೆಬ್ಸೈಟ್ ಅಲ್ಲಿ ನಿಮ್ಗೆ ರೂಲ್ ನಂಬರ್, ಎಸ್, ರೋಲ್ ನಂಬರ್ ನ ಮೆನ್ಷನ್ ಮಾಡೋ ಲಿಂಕ್ ಕೂಡ ಸಿಗ್ತೈತೆ. ಸೊ ಅದು ಇನ್ನೂ ಬಂದಿಲ್ಲ ಲಿಂಕ್. ಸೊ ಫ್ಯೂಚರ್ ಡೇಸ್ ಅಲ್ಲಿ ಬರುತ್ತೆ. ಅದು ಲಿಂಕ್ ಬಂದಾಗ ಅಗೇನ್ ನಾವು ಅದ್ರ ರಿಲೇಟೆಡ್ ವಿಡಿಯೋಸ್ ಮಾಡ್ತೀವಿ, ಅದನ್ನ ತಪ್ಪದೆ ಮಿಸ್ ಮಾಡದೆ ನೋಡಿ. ಸೊ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಫಸ್ಟ್ ನಾನು ಏನ್ ಹೇಳಿದೆ, ಸೊ ಫಸ್ಟ್ ಸ್ಟೆಪ್ ಅಂದ್ರೆ ನೀವು ರಿಜಿಸ್ಟ್ರೇಷನ್ ಅದೆಲ್ಲ ಮಾಡಿದ್ಮೇಲೆ ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಎಸ್, ಸೊ ರೋಲ್ ನಂಬರ್ನ ಪ್ರೊವೈಡ್ ಮಾಡ್ಬೇಕು ಅವರಿಗೆ. ಯಾಕೆ ಪ್ರೊವೈಡ್ ಮಾಡ್ಬೇಕಪ್ಪ ಅಂತಂದ್ರೆ ಡೈರೆಕ್ಟ್ಲಿ KA ದವರು ನಿಮ್ಮ ರಿಸಲ್ಟ್ ನ ಫೆಚ್ ಮಾಡ್ತಾರೆ. ಸೊ ಸೆಕೆಂಡ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಒಂದ್ಸಲ ನೀವು ರೋಲ್ ನಂಬರ್ನ ಪ್ರೊವೈಡ್ ಮಾಡಿದ್ಮೇಲೆ ಡೌನ್ಲೋಡ್ ಯುವರ್ ವೆರಿಫಿಕೇಶನ್ ಸ್ಲಿಪ್ ಅಗೇನ್. ಆಲ್ರೆಡಿ ನೀವು CET ಸ್ಟೂಡೆಂಟ್ ಆಗಿದ್ರಿಂದ ಆಲ್ರೆಡಿ ಒಂದ್ಸಲ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡಿರ್ತೀರಿ. ಅದರಲ್ಲಿ ಬರೀ ಎಂಜಿನಿಯರಿಂಗ್ ರ್ಯಾಂಕ್ ಅದೆಲ್ಲ ಮೆನ್ಷನ್ ಮಾಡಿರ್ತಾರ. ಸೊ ನೀವು KCET ಬರ್ದಿದ್ರಿ, ನೀಟು ಬರ್ದಿದ್ರಪ್ಪ ಅಂತಂದ್ರೆ, ಎಸ್, ಸೊ ಅಗೇನ್ ಇನ್ನೊಂದ್ಸಲ ನೀವು ರೋಲ್ ನಂಬರ್ ನ ಪ್ರೊವೈಡ್ ಮಾಡಿದ್ಮೇಲೆ ಅಂದ್ರೆ ಈ ಲಿಂಕ್ ಓಪನ್ ಆಗಿ ಈ ಲಿಂಕ್ ಕೊಟ್ಟಿರ್ತಾರ, ಅವಾಗ ನಿಮ್ಮ ರೋಲ್ ನಂಬರ್ ನ ಪ್ರೊವೈಡ್ ಮಾಡಬೇಕು. ಅದು ಆದ್ಮೇಲೆ ಕೆಲವೊಂದಿಷ್ಟು ದಿನ ಆದ್ಮೇಲೆ, ಇಮಿಡಿಯೇಟ್ ಅಲ್ಲ, ಕೆಲವೊಂದಿಷ್ಟು ದಿನ ಆದ್ಮೇಲೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಬರ್ತದೆ, ಅದನ್ನ ಡೌನ್ಲೋಡ್ ಮಾಡಬೇಕು. ಸೊ ಒಂದ್ಸಲ ವೆರಿಫಿಕೇಶನ್ ಸ್ಲಿಪ್ ಬಂದ್ಮೇಲೆ ಸೊ ನೀವು ಕಂಪ್ಲೀಟ್ ರೆಡಿ ಆಗ್ತೀರಾ ಯಾವ್ದಕ್ಕಪ್ಪ ಅಂತಂದ್ರೆ ಆಪ್ಷನ್ ಎಂಟ್ರಿಗೆ. ಸೊ ನೀವು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿದ್ಮೇಲೆ ಅಗೇನ್ ಸ್ವಲ್ಪ ದಿನ ಆದ್ಮೇಲೆ ಅಗೇನ್ ಅಂದ್ರೆ ಲೈಕ್ ವೀಕ್ ಆದ್ಮೇಲೆ ಅಗೇನ್ ನಿಮ್ಗೆ ಏನ್ ಬರ್ತೈತಪ್ಪ ಅಂದ್ರೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗ್ತೈತೆ. ಈ ಸಾರಿ ಆಪ್ಷನ್ ಎಂಟ್ರಿ ಪೋರ್ಟಲ್ ಅಲ್ಲಿ ಧಮಾಕ ಆಫರ್ ಐತಿ. ಏನೇನಪ್ಪಾ ಅಂತಂದ್ರ ಇಲ್ಲಿ ನೋಡ್ರಿ, ಯು ಕ್ಯಾನ್ ಎಡಿಟ್ ಯುವರ್ ಆಪ್ಷನ್ಸ್ ಅಕಾರ್ಡಿಂಗ್ ಟು ಲೈಕ್ ಅಂದ್ರೆ ನಿಮ್ಮ ಆಪ್ಷನ್ಸ್ ನ ನೀವು ಎಡಿಟ್ ಮಾಡಬಹುದು. ಅಂದ್ರೆ ಲೈಕ್ ಆಡ್ ಫಸ್ಟ್ ಅಂದ್ರೂ ಸೀಟ್ಸ್ ನ ಆಡ್ ಮಾಡಬಹುದು. ಆಮೇಲೆ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ರೀಅರೇಂಜ್ ಮಾಡಬಹುದು. ಮುಂಚೆ ಬೇರೆ ಯಾವುದೋ ಕಾಲೇಜ್ ಕೊಟ್ಟಿರ್ತೀರ, ವಾಪಸ್ ನೀವೇನ್ ಮಾಡ್ಬೋದು ಅಂದ್ರೆ ರೀಅರೇಂಜ್ ಮಾಡಬಹುದು. ಎಸ್, ಫಸ್ಟ್ ಅಂದ್ರೆ ಆಡ್ ಮಾಡ್ತೀರಾ, ಆಮೇಲೆ ರೀಅರೇಂಜ್ ಮಾಡ್ತೀರಾ. ಎಸ್, ಸೊ ಯು ಕ್ಯಾನ್ ಎಡಿಟ್ ಯುವರ್ ಮೆಡಿಕಲ್ ಸೀಟ್ಸ್. ಸೊ ಅಂದ್ರೆ ಈ ಟೈಮ್ ಅಲ್ಲಿ ಸೊ ನೀವು ಫಸ್ಟ್ ಆಡ್ ಮಾಡಿದ್ಮೇಲೆ ಮುಂಚೆಲ್ಲ ರಿಸಿಟ್ ಇರ್ತಿತ್ತು, ಲೈಕ್ ಆಡ್ ಮಾಡಿದ್ರಿ. ಸೊ ಇವಾಗ ಆಡ್ ಮಾಡಿ ಆಮೇಲೆ ಎಡಿಟ್ ಕೂಡ ಮಾಡ್ಕೋಬಹುದು ನಿಮ್ಮ ಸೀಟ್ನ. ಸೊ ಈ ಎಲ್ಲ ಇನ್ಫಾರ್ಮೇಶನ್, ಐ ಹೋಪ್ ನಿಮಗೆ ಈ ಎಲ್ಲ ಇನ್ಫಾರ್ಮೇಶನ್ಸ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಕಮೆಂಟ್ ಅಲ್ಲಿ ಮತ್ತೆ ನಿಮ್ಗೆ ಯಾವ್ಯಾವ ಟಾಪಿಕ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಡೆಫಿನೆಟ್ಲಿ ಆ ಟಾಪಿಕ್ದು ಆ ಇನ್ಫಾರ್ಮೇಶನ್ ತಗೊಂಡ್ ಬರ್ತೀನಿ, ತಪ್ಪದೆ ಮಿಸ್ ಮಾಡದೆ. ಸೊ ಸ್ಟೇ ಟ್ಯೂನ್ ವಿತ್ ದ PW ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.